ಅರುಣೋದಯದ ಕೂಡ ಅರುಣೋದಯವೂ ಇರಲು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 6. 2 ಮತ್ತು 3ರ ಲಸ 6. ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. a1x b1y ಪ್ಲಸ್ c1 0 ಮತ್ತು a2x b2y ಪ್ಲಸ್ c2 0. a1/a2 b1/b2 c1/c2 ಸರಿಯಾದ ಉತ್ತರವಾಗಿದೆ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ x2 ಪ್ಲಸ್ 3x ಪ್ಲಸ್ 4 0. ಪ್ರಶ್ನೆ, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು. ಆಪ್ಷನ್ ಎ, ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರುತ್ತವೆ. ತ್ರಿಜ್ಯ r ಮಾನಗಳಿರುವ ಒಂದು ಗೋಳದ ಘನಫಲವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1/3πr³ ಘನಮಾನ. 6ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ pxy ಬಿಂದುವಿಗೆ ಇರುವ ದೂರವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ x² - y². -1 -3 -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ -2. ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತಕೇಂದ್ರ ಮತ್ತು APV ಕಂಸದ ಉದ್ದ 4 ಸೆಂಟಿಮೀಟರ್ ಆಗಿದೆ. OB 9 ಸೆಂಟಿಮೀಟರ್ ಆದರೆ ಥೀಟಾ ಕೋನದ ಅಳತೆಯು. ಇದಕ್ಕೆ ಸರಿಯಾದ ಉತ್ತರ 85 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಸಿ 85 ಡಿಗ್ರಿ ಸೆಲ್ಸಿಯಸ್. ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ. ಇದಕ್ಕೆ ಸರಿಯಾದ ಉತ್ತರ 1. ಅಂಚಿನ ಉದ್ದ a ಮಾನಗಳಿರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ 6a². ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ. ಸರಿಯಾದ ಉತ್ತರ 3 to 5 8. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ 0 ಆಗಿದೆ. 2x ಪ್ಲಸ್ 3y ಮೈನಸ್ 9 0 ಮತ್ತು 3x ಪ್ಲಸ್ 2y ಮೈನಸ್ 6 0. ಈ ರೇಖಾತ್ಮಕ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಅನನ್ಯ. ಕೊಟ್ಟಿರುವ ನಕ್ಷೆಯಲ್ಲಿ y p x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ. ಉತ್ತರ ಶೂನ್ಯತೆ. x 0, x ಪ್ಲಸ್ 2 0, x ಮೈನಸ್ 2 0. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಹು ನಿರ್ಧಾರಕ ಗುಣ. ಬಾಹು ನಿರ್ಧಾರಕ ಗುಣ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ sin alpha 3/5 tan theta 4/5 ಆಗಿದೆ. 10ನೇ ತರಗತಿಯಲ್ಲಿ ಯಶಸ್ಸನ್ನು ಗಳಿಸಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ವಿದ್ಯಾಭಿಕ್ಷು ಚಾನಲನ್ನು.